ಸ್ವರ್ಗ ಎಲ್ಲಿದೆ? ಸ್ವರ್ಗ ಹೈವೇಲಿದೆ. ಆಹಾ, ಸಕ್ಕದಾಗಿ ಕಾಣಿಸ್ತಾ ಇದೀನಲ್ಲ. ಯೋ ಯೋ, ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ 1.5 ತಿಂಗಳಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ಟೈಮ್ ಆಗಿರಲಿಲ್ಲ. ಆಫೀಸ್ ಕಡೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂದುಬಿಟ್ಟಿದೆ. ಆ ಕಡೆ ವರ್ಕ್ ಪ್ರೆಷರೇ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ರೈಡು ಆಗುತ್ತೆ, ಆದಿಯೋಗಿ ಹತ್ರ ಹೋದಂಗೆ ಆಗುತ್ತೆ ಅಂತ ಹೊರಟ್ಬಿಟ್ಟೆ. ಇನ್ನೊಂದು ಏನಂದರೆ, ನಾನು ಚಿಕ್ಕಬಳ್ಳಾಪುರಕ್ಕೆ ಇದೇನು ಫಸ್ಟ್ ಟೈಮ್ ಅಲ್ಲ. ಅಂದರೆ ಇಲ್ಲಿ ಈಶಾ ಫೌಂಡೇಶನ್ಗೆ ಹೋಗ್ತಾರೆ, ಇದೇನು ಫಸ್ಟ್ ಟೈಮ್ ಅಲ್ಲ. ಇದು ಆಲ್ಮೋಸ್ಟ್ ಓಕೆ, ಇದು 2 ಸಲ ಹೋಗಿನಿ, ಇದು 3ನೇ ಸಲ ಹೋಗ್ತಾ ಇರೋದು. ಆಯಿತು, ಆಮೇಲೆ ಆದರೆ 2 ಸಲ ಹೋದಾಗ ನಾನು ಮಾರ್ನಿಂಗ್ ಹಾಗೆ ಹೋಗಿ ಆಫ್ಟರ್ನೂನಾಗಿ ವಾಪಸ್ ಬಂದಿದ್ದೆ. ಈ ಲೈಟ್ ಶೋ ಇರುತ್ತಲ್ವಾ ನೈಟು, ಅದಕ್ಕೆ ಇರಲಿಲ್ಲ. ಓ, ಎಲ್ಲೆಲ್ಲಿ ಸಿಗ್ನಲ್ ಇದೆ ಗುರು, ಇದು ಏನು ಅರ್ಥನೇ ಆಗಲ್ಲಪ್ಪ. ಹೈದರಾಬಾದ್ ಚಿಕ್ಕಬಳ್ಳಾಪುರ 24 ಕಿಲೋಮೀಟ್ರು. ಈ ಚಿಕ್ಕಬಳ್ಳಾಪುರ ಅಂತ ನನಗೆ ಬಾಯಲ್ಲಿ ಬಂದರೆ ಅದೊಂದು ಇದು ಬರುತ್ತೆ, ಲೈನು. ಏನಂದರೆ, ಈ ಕನ್ನಡ ಶಾರ್ಟ್ ಮೂವಿ ನೋಡಿದರೆ ಗೊತ್ತಿರುತ್ತೆ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಉಂಗುರ. ಹೋಗಪ್ಪ. ಅವಾಗಿಂದ 2 ಅವರ್ಸ್ ಟ್ರಾಫಿಕಲ್ಲಿದ್ದು ಇವಾಗ ಒಂಥರ ಪೀಸಾಗಿ ಗಾಡಿ ಹೊಡೆಯೋಣ ಅಂತ ಅಂದ್ಕೊಂಡ್ರೆ ಪದೇ ಪದೇ ಸಿಗ್ನಲ್ ನಿಂತು ಸಾಕಾಯ್ತು ಅಜ್ಜಿ. ಗಾಡಿ ವಾಶ್ ಮಾಡಿಸೀನಿ ಇವತ್ತಲ್ಲ, ನಿನ್ನೆ ವಾಶ್ ಮಾಡಿಸಿದ್ದು. ಕಮಾನ್ ನುಗ್ಗು, ನಾನು ನುಗ್ಗಿಸ್ತೇನೆ. ಹೋಗ್ಲಿ. ನನ್ನ ಗಾಡಿ ಹೋಗುತ್ತಾ? ಒಂಚೂರು ಮುಂದೋಗೋಣ, ನಾನು ಹೋಗ್ಬಿಡ್ತೀನಿ. ವೆರಿ ಗುಡ್. ಒಳ್ಳೆ ಅಂಕಲು ಬಿಟ್ಕೊಟ್ಬಿಟ್ಟ. ಇಲ್ಲೂ ಹೊಡ್ಕೊಂಬಿಡೋಣ ಒಂದು ಕಾರನ್ನು. ಗ್ಯಾಪಲ್ಲಿ ಕಾರ್ ಓವರ್ಟೇಕ್ ಮಾಡಬೇಕು. ರೈಡ್ ಹೋಗ್ತಾ ಇರೋದು ನನಗಿಂತ ಜಾಸ್ತಿ ನನ್ನ ಬೈಕಿಗೆ ಖುಷಿಯಾಗಿರುತ್ತೆ. ವಾರಕ್ಕೊಂದೊಂದು ರೈಡ್ ಹೋಗ್ತಾ ಇದ್ದೆ ಗುರು. ಇವಾಗ 1.5 ತಿಂಗಳಿಂದ ರೈಡ್ ಹೋಗಿಲ್ಲ ಅಂದರೆ ಹೆಂಗಿರುತ್ತಲ್ವಾ? ಬರೇ ಆಫೀಸು ಮನೆ. ನನ್ನ ಮೇಲೆ ಆಣೆ ಇಟ್ಟಳು. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಉಂಗುರ. ಹೊಡಿಯೋಣ. ಸರಾಕ್. ನುಗ್ಸು. ಡಿಸ್ಕ್ಯಾಮ್. ಹೈವೇಲಿ ಮಿರರ್ ಬೇಕೇ ಬೇಕು. ಮಿರರ್ ಇಲ್ಲ ಅಂದರೆ ಎಗರ್ಕೊಂತೀನಿ. ಯಾಕೋ ನನಗೆ ಸೈಡ್ ಹಾಕ್ಸ್ತವನಲ್ಲ. ನನಗಿಲ್ಲ. ಮಿಕಾ ನಾನಲ್ವಾ? ಇಲ್ಲ, ಇದ್ದಿದ್ರೆ ಕೊಡ್ತಿದ್ದೆ. ಅದೇ ಚೇಂಜ್ ಇಲ್ಲ. ಅದೇನು ಹೇಳಿದ್ರೆ ಅಂದರೆ, ಕೊಡೋ ಒಳ್ಳೇದಾಗುತ್ತೆ ಅಂದರು. ಇಲ್ಲ ಅಂದೆ. ಇಲ್ಲ ಅನ್ಬಾರ್ದು ಯಾವತ್ತು. ದುಡ್ಡಿಗೆ ಚೇಂಜ್ ಇಲ್ಲ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ ಅವರು. ನನ್ನ ಮಗ ನಾನು ಎಗರಿಸ್ಬಿಡ್ತಿದ್ದೆ ಲಾರಿಯನ್ನು ಇವಾಗ. ಅಯ್ಯೋ, ವೆಲ್ಕಮ್. ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ. 20? ನೋಡಿ ಏನು ಕಾಮಿಡಿ ಅಂದರೆ, ಇದ್ದಿದ್ದೆ 20 ರೂಪಾಯಿ. 20 ರೂಪಾಯಿ ಅಂತ ಟಿಕೆಟಿಗೆ. ಹೆಲೋ ಗಾಯ್ಸ್, ಫೈನಲಿ ಚಿಕ್ಕಬಳ್ಳಾಪುರ ಆದಿಯೋಗಿ ಈಶಾ ಫೌಂಡೇಶನ್ ರೀಚ್ ಆದ್ವಿ. ಈವ್ನಿಂಗ್ ಚೆನ್ನಾಗಿದೆ. ಆ್ಯಕ್ಚುಲಿ ನನಗಿವಾಗ ಪರ್ಸ್ನಲಿ ಫೀಲ್ ಆಗ್ತಾಯಿದೆ, ನಾನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಬಂದಿದ್ದಕ್ಕಿಂತ ಈವ್ನಿಂಗೇ ಚೆನ್ನಾಗಿದೆ ಅಂತ. ಬಿಕಾಸ್ ಈ ವೆದರಲ್ಲಿ
ಈ ಫೀಲ್ಡಲ್ಲಿ ಓಡಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಿಕಾಸ್ ಇಲ್ಲಿ ಶಿವನ್ ಸ್ಟ್ಯಾಚು ಮುಂದೆ ದೊಡ್ಡ ಫೀಲ್ಡ್ ಇದೆ ಆಯಿತಾ. ಅಲ್ಲಿ ನಿಮಗೆ ಮಧ್ಯಾಹ್ನ ಮತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಸೊ ಕಾಲಿಡಕ್ಕೆ ಕೂಡ ಆಗೋಲ್ಲ. ನೆಲ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಮತ್ತು ಮುಖಕ್ಕೂ ಬಿಸಿಲು ಜಾಸ್ತಿ ಹೊಡಿತಾ ಇರುತ್ತೆ. ನಿಮಗೆ ಈವ್ನಿಂಗ್ ಅರೌಂಡ್ ನೋಡಿ 5-6 ಹಾಗೆ ಬಂದರೆ ಸ್ವಲ್ಪ ಪೀಸಾಗಿ ಅನಿಸುತ್ತೆ. ಇಲ್ಲಿ ಓಡಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಏನೋ ಒಂಥರ ಚೆನ್ನಾಗಿದೆ ಇಲ್ಲಿ ವೆದರ್ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು, ಪರ್ಸ್ನಲಿ ಇಷ್ಟ ಆಯಿತು. ಸೊ ಮತ್ತು ಇನ್ನೊಂದು ಏನಂದರೆ 7 o'clock ಇವಾಗ ಈ ಲೈಟಿಂಗ್ಸ್ ಇರೋದ್ರಿಂದ ಲೈಟ್ ಶೋ ಹೇಗಿರುತ್ತೆ ಅನ್ನೋದು ನೋಡಬೇಕು. ಅದನ್ನು ಕೂಡ ನಾವು ವಿಟ್ನೆಸ್ ಮಾಡ್ಬೋದು ಈಗ 5-6 ಈವ್ನಿಂಗ್ ಹಾಗೆ ಬಂದರೆ. ಹಾಗಾಗಿ ನನ್ನ ಸಜೆಷನ್ ಏನಂದರೆ ಈವ್ನಿಂಗೇ ಬನ್ನಿ ಅಂತ ಹೇಳ್ತೀನಿ. ಬಿಕಾಸ್ ಈವ್ನಿಂಗ್ ಚೆನ್ನಾಗಿ ಅನಿಸ್ತಿದೆ, ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ಗಾಯ್ಸ್, ಲೇಸರ್ ಶೋ ಎಲ್ಲ ಮುಗೀತು. ಇವಾಗ ಹೊರಟ್ವಿ. ಸೀನ್ ಏನಾಗಿದೆ ಗೊತ್ತಾ? ನಂದು ಶೂ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗುರು. ಏನು ಹೇಳೋದು ಹೇಳ್ರಿ, 1,500 ಡಮಾರ್ ಪೂಮಾ ಶೂ. ಸುಮ್ಮನೆ ನಾನು ಏನು ಮಾಡಿದೆ ಗೊತ್ತಾ? ನಿನ್ನೆ ಬೈಕ್ ವಾಶ್ ಮಾಡಿ, ಶೂ ವಾಶ್ ಮಾಡಿ, ಎಲ್ಲ ರೆಡಿಯಾಗಿ ಇವತ್ತು ಟ್ರಿಪ್ಪಿಗೆ ಅಂತ ಹೊರಟು ಬಂದು ಇವಾಗ ನೋಡಿದರೆ ಶೂ ಗಾನ್. ಬೇಜಾರಾಗ್ತಾಯಿದೆ ಗಾಯ್ಸ್, ಸೀರಿಯಸ್ಲಿ ಬೇಜಾರಾಗ್ತಾಯಿದೆ. ಮೇಯ್ನಾಗಿ ಬೇಜಾರಾಗ್ತಾಯಿರೋದು ಗಾಡಿ ಓಡ್ಸೋಕ್ಕೆ, ಬ್ರೇಕ್ ಒತ್ತಕ್ಕೆ, ಗೇರ್ ಹಾಕೋಕ್ಕೆ ಎಲ್ಲ ಹೆಂಗೆ ಆಗ್ತಾಯಿದೆ ಅಂದರೆ ಅಯ್ಯಯ್ಯೋ. ಇಲ್ಲೆಲ್ಲ ರೋಡಲ್ಲೆಲ್ಲ ಕಾಲ್ ಕೊಡೋದು ಹೆಂಗೆ? ಈಗ ಎಲ್ಲಿದೆ ಶಾಪು ಏನೂ ಗೊತ್ತಿಲ್ಲ. ಇವಾಗ ಹುಡ್ಕೊಂಡು ಹೋಗ್ಬೇಕೀಗ ಸಿಟಿಗೆ ಹೋಗಿ. ಬರ್ರಿ ಜೀವನ, ಏನೂ ಮಾಡೋಕ್ಕಾಗಲ್ಲ. ಜಾಲಿ ಜಾಲಿ ಎಲ್ಲ ಜಾಲಿ. ಅಷ್ಟೇ.